ಹಾಗೆ ಕಿಮ್ಮತ್ತೆ ಮಾಡ್ತೀವಿ ನೋಡಿ. ನಾವು ಈಗಾಗಲೇ ಒಂದು 120 ಜಾತಿಯ 1000 ಮರಗಳನ್ನು ಇಲ್ಲಾಗಲೇ ಬೆಳೆಸಿದ್ದೀವಿ. ಇವತ್ತಿಗೆ ಸುಮಾರು 10 ವರ್ಷ ಆಯಿತು ನಮ್ಮ ಒಂದು ಈ ಕಾರ್ಯ ಪ್ರಾರಂಭ ಆಗಿ. ಇನ್ನು ಏನಾದರೂ ಒಂದಷ್ಟು ವಿಶೇಷವಾಗಿ ಮಾಡಬೇಕು, ಮಿಯಾವಾಕಿ ಮಾಡಬೇಕು ಅಂತ ನಮ್ಮದು ಒಂದು 7-8 ವರ್ಷದ ಹಿಂದಿನ ಸಂಕಲ್ಪ. ಆದರೆ ನಮಗೆ ಜಾಗದ ಲಭ್ಯತೆ ಇರಲಿಲ್ಲ. ಇತ್ತೀಚೆಗೆ ನಾವೊಂದಷ್ಟು ಜಾಗವನ್ನು ಖರೀದಿ ಮಾಡಿ, ಮಿಯಾವಾಕಿಗೋಸ್ಕರನೇ ಖರೀದಿ ಮಾಡಿ ಅಲ್ಲೊಂದಷ್ಟು ಗಿಡ ಮರಗಳನ್ನು ಬೆಳೆಸಬೇಕು ಅನ್ನೋ ಒಂದು ಸಂಕಲ್ಪ ಮಾಡಿದ್ವಿ. ಯಾಕೆ ಮಿಯಾವಾಕಿ ಬೆಳೆಸಬೇಕು ಅಂದರೆ ನಿಮಗೀಗಾಗಲೇ ಗೊತ್ತಿದೆ, ಮರಗಳ ಸಂಖ್ಯೆ ತುಂಬ ಕಡಿಮೆ ಆಗ್ತಾ ಇದೆ. ಹಲವಾರು ತಳಿಗಳು ಸ್ಪೀಸೀಸು ನಶಿಸಿ ಹೋಗ್ತಾ ಇದೆ. ಅವುಗಳನ್ನು ಸಂರಕ್ಷಣೆ ಮಾಡಬೇಕು. ಮುಂದಿನ ಮಕ್ಕಳಿಗೆ ಒಂದಿಷ್ಟು ಅದರ ಬಗ್ಗೆ ಮಾಹಿತಿ ಕೊಡಬೇಕು, ಅವುಗಳ ಸಂರಕ್ಷಣೆ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಮಿಯಾವಾಕಿಯನ್ನು ಪ್ರಾರಂಭ ಮಾಡಿದ್ದೀವಿ. ಹಾಗೆಯೇ ಹೆಚ್ಚೆಚ್ಚು ಚಿಕ್ಕ ಜಾಗದಲ್ಲಿ ಹೆಚ್ಚೆಚ್ಚು ಗಿಡ ಮರಗಳನ್ನು ಬೆಳೆಸ್ಬೋದು. ಆಮೇಲೆ ಅವುಗಳ ಆರೈಕೆ ಕೂಡ ಸುಲಭ ಆಗುತ್ತೆ. ಆಮೇಲೆ ಅವುಗಳ ಬೆಳವಣಿಗೆ ಕೂಡ ತುಂಬ ಉತ್ತಮವಾಗಿರುತ್ತೆ. ನೀವು ಈ ಅಂತರ ಬೆಳೆಯಾಗಿ ಬೆಳೆಯೋದಕ್ಕಿಂತ ಹತ್ತೆತ್ತರವಾಗಿ ಬೆಳೆಯೋದ್ರಿಂದ ಅವುಗಳ ಬೆಳವಣಿಗೆ ಶೀಘ್ರವಾಗುತ್ತೆ. ಈ ಒಂದು ನಿಟ್ಟಿನಲ್ಲಿ ನಾವಿಲ್ಲಿ ಮಿಯಾವಾಕಿ ಅರಣ್ಯವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಎಷ್ಟು ಅಡಿ ಏನು ಮಾಡ್ತೀವಿ? 20 ಅಡಿ ಅಗಲ. ಪ್ರಾರಂಭದ ಹಂತದಲ್ಲಿ ಈಗ 20 ಅಡಿ ಅಗಲ 40 ಅಡಿ ಉದ್ದದಲ್ಲಿ ಸುಮಾರು ಒಂದು 150 ಗಿಡಗಳನ್ನು ಬೆಳೆಸುವಂತಹ ಒಂದು ಯೋಜನೆಯನ್ನು ಪ್ರಾರಂಭ ಮಾಡ್ತೀವಿ. ಯಾವ ಥರ ಗಿಡಗಳಿರುತ್ತೆ ಸರ್? ಎಲ್ಲ ಪಶ್ಚಿಮ ಘಟ್ಟಗಳಲ್ಲಿ ಇರುವಂತಹ ಗಿಡಗಳು. ಅದರಲ್ಲಿ ಫೈಕಸ್ಸನ್ನು ಹೊರತುಪಡಿಸಿ ಉಳಿದ ಎಲ್ಲ ಸಂಪಿಗೆ, ಮಾವು, ನೇರಳೆ, ಹತ್ತಿ, ನೆಲ್ಲಿ, ಬಾಗೆ, ಬಿಲ್ವಾರ, ಈ ಥರ ಮತ್ತಿ, ಈ ಥರ ಸಾಧ್ಯವಾದಷ್ಟು ಪಶ್ಚಿಮ ಘಟ್ಟಗಳಲ್ಲಿ ಇರುವಂತಹ ಗಿಡಗಳನ್ನೇ ಸ್ಪೈಸಸ್ಗಳನ್ನೇ ಆಯ್ಕೆ ಮಾಡಿ ಇಲ್ಲಿ ಗಿಡ ನೆಡಲಾಗ್ತಾ ಇದೆ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮಸ್ಕಾರ, ನಾನು ವಿನಯ್ ಶಿವಮೊಗ್ಗ, ನವಿಶ್ರೀ ಈಶ್ವರವನ ಚಾರಿಟಬಲ್ ಟ್ರಸ್ಟ್ನ ಒಬ್ಬ ಸದಸ್ಯ. ನಾನು ಏನು ಹೇಳಕ್ಕೆ ಬಯಸ್ತೀನಿ ಅಂದರೆ, ಶಿವಮೊಗ್ಗದಲ್ಲಿ ಕಳೆದ 10 ವರ್ಷಗಳಿಂದ ಯಾವುದೇ ಸರ್ಕಾರದ ಅನುದಾನ ಇಲ್ಲದೆ ಅಥವಾ ಸಹಾಯ ಇಲ್ಲದೆ ಸ್ವಯಂ ಪ್ರೇರಣೆಯಿಂದ ಈ ಪರಿಸರದ ಕುರಿತಾಗಿ ನಿರಂತರವಾಗಿ ಒಂದು ರೀತಿಯ ಹೋರಾಟದಂತೆ ಕೆಲಸ ಮಾಡ್ತಿರೋದು ನಮ್ಮ ನವೇಶಿ ನಾಗೇಶ್. ಇಂಥ ಒಬ್ಬ ವ್ಯಕ್ತಿಯಿಂದ ಊರಿನಲ್ಲಿ ಈ ಹಸಿರು ಜಾಗೃತಿ ಅಥವಾ ಪರಿಸರಕ್ಕೆ ಸಂಬಂಧಿಸಿದಂತೆ ನಾವು ಏನು ಮಾಡಬೇಕು ಅಥವಾ ಏನು ಮಾಡಬಾರ್ದು ಅನ್ನೋ ನಿಟ್ಟಿನಲ್ಲಿ ನಿರಂತರವಾಗಿ ಅವರು ಕೆಲಸ ಮಾಡ್ತಾ ಬರ್ತಾ ಇದ್ದಾರೆ. 10 ವರ್ಷಗಳ ಸಾರ್ಥಕ ಒಂದು ಸಂಭ್ರಮದಲ್ಲಿ ನಾವು ಇವತ್ತಿದ್ದೀವಿ. ಪ್ರತಿ ತಿಂಗಳು ಅನೇಕ ಮಕ್ಕಳಿಗೆ, ಶಾಲಾ ಮಕ್ಕಳಿಗೆ ಬೇಸಿಕ್ಕಾಗಿ ಪರಿಸರ ಅಂದ್ರೇನು, ಇವತ್ತಿನ ದಿವಸಗಳಲ್ಲಿ ಬಹಳ ದುರ್ಲಭವಾಗಿರುವಂಥ ಈ ಹಸಿರು ಪರಿಸರಕ್ಕೆ ಕರ್ಕೊಂಬಂದು ಅವರಿಗೆ ವನಗಳ ಮಹತ್ವ, ಮರಗಳ ಮಹತ್ವ, ನೀರಿನ ಉಳಿಸೋದಿರ್ಬೋದು, ಪ್ಲಾಸ್ಟಿಕ್ ಬಳಕೆಯ ನಿಷೇಧ ಇರ್ಬೋದು, ಈ ರೀತಿ ವಿವಿಧ ರೀತಿಯಲ್ಲಿ ಜಾಗೃತಿ ಮೂಡಿಸುವಂಥ ಕೆಲಸವನ್ನು ನಾಗೇಶ್ ಅವರು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಶಿವರಾತ್ರಿ ಸಂದರ್ಭದಲ್ಲಿ ಪರಿಸರ ಶಿವರಾತ್ರಿ ಅಥವಾ ನಮ್ಮ ಧಾರ್ಮಿಕ ಆಚರಣೆಗಳಲ್ಲಿ ನಾವು ಪರಿಸರಕ್ಕೆ ಮಾಡುವಂಥ ಹಾನಿಗಳನ್ನು ಮನಗಂಡು ಆ ಪರಿಸರ ಶಿವರಾತ್ರಿಯಲ್ಲಿ ವಿಶೇಷವಾಗಿ ಪರಿಸರವೇ ಪರಮಾತ್ಮ, ಪರಿಸರವೇ ಪರಮೇಶ್ವರ ಅನ್ನೋ ನಿಟ್ಟಿನಲ್ಲಿ ಇಲ್ಲಿಗೆ ಬರುವಂಥ ಭಕ್ತರಿಗೆ ಪರಿಸರದ ಕುರಿತಾಗಿ ಜಾಗೃತಿಯನ್ನು ಮೂಡುವಂಥ ಕೆಲಸಗಳನ್ನು ನಾಗೇಶ್ ಅವರು ಮಾಡ್ತಾ ಇದ್ದಾರೆ. ಇವತ್ತು ಹೊಸ ಒಂದು ಹೆಜ್ಜೆಗೆ ಮುಂದೆ ಹೋಗ್ತಾ ಇದ್ದಾರೆ. ಏನು ಜಪಾನಿ ತಂತ್ರಜ್ಞಾನದಲ್ಲಿ ಒಂದು ಸಣ್ಣ ಜಾಗದಲ್ಲಿ
ತುಂಬ ದಟ್ಟವಾಗಿ ಕಾಡನ್ನು ಬೆಳೆಯುವಂಥ ಮಿಯಾವಾಕಿ ಫಾರೆಸ್ಟ್ ಇವಾಗ ಸರ್ಕಾರವೂ ಸಹ ಅದಕ್ಕೆ ಮುಂದಾಗಿದೆ. ಬೆಂಗಳೂರಲ್ಲಾಗಲೇ ತುಂಬ ಸ್ವಯಂ ಸಂಸ್ಥೆಗಳು, ಶಾಲಾ ಸಂಸ್ಥೆಗಳು ಇರುವಂಥ ಸಣ್ಣ ಸಣ್ಣ ಜಾಗದಲ್ಲಿ ಜೀವ ವೈವಿಧ್ಯ, ಹಸಿರು ಜೀವ ವೈವಿಧ್ಯಗಳನ್ನು ಬೆಳೆಸುವಂಥ ಒಂದು ದೊಡ್ಡ ಕೆಲಸಕ್ಕೆ ಮುಂದಾಗಿದ್ದಾರೆ. ಇದು ಮತ್ತೆ ಒಂದ್ಸರಿ ಗಿಡ ನೆಟ್ಟ ಮೇಲೆ ಮನುಷ್ಯ ಪ್ರವೇಶ ಇರೋದೇ ಇಲ್ಲ ಅಲ್ಲಿ, ತಾನಾಗಿ ಆ ಗಿಡಗಳು ಬೆಳೆಯುವಂಥ ಒಂದು ವಿಶೇಷವಾದ ಪ್ರಯತ್ನ. ಅದಕ್ಕೆ ಸಹ ನಾಗೇಶ್ ಅವರು ಮುಂದಾಗಿದ್ದಾರೆ. ಇದು ಒಂದು ಸಾರ್ಥಕವಾದ 10 ವರ್ಷಗಳ ಸಂಭ್ರಮದ ಆಚರಣೆಯ ಭಾಗ ಅಂತ ಭಾವಿಸ್ತೀನಿ. ಈ ಒಂದು ಈಶ್ವರವನ ನವ್ಯಶ್ರೀ ಚಾರಿಟಬಲ್ ಟ್ರಸ್ಟಲ್ಲಿ ನಾನು ಭಾಗ ಆಗಿರೋದು ನನ್ನ ಹೆಮ್ಮೆ ಅಂತ ಬಯಸ್ತೀನಿ. ಬಸ್ ಥ್ಯಾಂಕ್ ಯು.